ಒಮ್ಮೆ ಭೋಜರಾಜ ಪಂಡಿತ ಪ್ರವರ ಮಾಗದೊಂದಿಗೆ ವಾಯು ವಿಹಾರಕ್ಕೆ ಹೊರಟಿದ್ದ. ಅದು ಇದು ಮಾತನಾಡುತ್ತಾ ಅವರು ಉಜ್ಜಯಿನಿಯಿಂದ ಬಹುದೂರ ಬಂದು ಬಿಟ್ಟಿದ್ರು. ಹಿಂತಿರುಗುವಾಗ ಅವರಿಗೆ ದಾರಿ ತಿಳಿಯದಾಯಿತು. ಸುತ್ತಾಡುತ್ತಾ ಬಂದು ಗುಡಿಸಲು ಬಳಿಗೆ ಬಂದರು. ಗುಡಿಸಲಿನಲ್ಲಿ ಮುದುಕಿ ಇದ್ದಳು. ಮಾಗ ಮುದುಕಿಯನ್ನು ಕೇಳುತ್ತಾನೆ, ಅಜ್ಜಿ, ಈ ದಾರಿ ಎಲ್ಲಿಗೆ ಹೋಗ್ತದೆ? ಇಬ್ಬರನ್ನು ಧ್ಯಾನಪೂರ್ವಕವಾಗಿ ನೋಡಿ ಮುದುಕಿ ಹೇಳಿದಳು, ದಾರಿ ಎಲ್ಲಿಗೂ ಹೋಗುವುದಿಲ್ಲ, ಜನ ಇದರ ಮೇಲೆ ಓಡಾಡುತ್ತಿರುತ್ತಾರೆ ಅಷ್ಟೇ. ಅದು ಸರಿ, ನೀವು ಯಾರು? ಮಾಗ ನುಡಿದ, ನಾವು ಯಾತ್ರಿಕರು. ಮುದುಕಿ ಯಾತ್ರಿಕರು ಇಬ್ಬರೇ ಇಬ್ಬರು, ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ. ನೀವು ಹೇಗಾದ್ರಿ? ನಿಜ ಹೇಳಿ, ನೀವು ಯಾರು? ನಾವು ಕ್ಷಣಭಂಗುರ ಮನುಷ್ಯರು. ಮಾಗ ಸಾರ್ಥಕತೆಯಿಂದ ನುಡಿದ. ಕ್ಷಣಭಂಗುರ ಮನುಷ್ಯರು. ಜಗತ್ತಿನಲ್ಲಿ ಕ್ಷಣಭಂಗುರ ವಸ್ತುಗಳು ಎರಡೇ ಎರಡು, ಒಂದು ಯೌವನ, ಮತ್ತೊಂದು ಧನ. ಸೋಲಿನ ಕ್ಷಣ ಕಂಡು ಬಂದರೂ ಮಾಗ ಬಿಡಲಿಲ್ಲ. ಮಾತು ಮುಂದುವರಿಸಿದ. ನಾವು ರಾಜರು. ರಾಜರಿರುವುದು ಕೇವಲ ಇಬ್ಬರು ಮಾತ್ರ, ಇಂದ್ರ ಮತ್ತು ಯಮ. ನೀವೆಂತ ರಾಜರು? ಮುದುಕಿ ಸಾಮಾನ್ಯಳಲ್ಲ ಎಂದು ಯೋಚಿಸಿ ಮಾಗ ಸ್ವಲ್ಪ ಯೋಚನೆ